ವೀಕ್ಷಕರೇ, ನಾನು ಸರೋಜಸ್ಮನ್. ಜೀ ಕನ್ನಡ ಚಾನೆಲ್ ನಲ್ಲಿ ಸಾಕಷ್ಟು ಸೀರಿಯಲ್ಗಳು ಬರ್ತಾ ಇದಾವೆ ಅಲ್ವಾ. ಅದರಲ್ಲಿ ಎಲ್ಲಾ ಧಾರಾವಾಹಿಗಳು ಎಲ್ಲರೂ ಕೂಡ ಒಂದಷ್ಟು ಜನ ಫ್ಯಾನ್ ಬೇಸ್ ಅನ್ನ ಹೊಂದಿರುವಂತಹ ಧಾರಾವಾಹಿಗಳೇ ಇದಾವೆ. ಅದರಲ್ಲೂ ಲಕ್ಷ್ಮೀ ನಿವಾಸ ಧಾರಾವಾಹಿ ಆರಂಭದಿಂದಲೂ ಕೂಡ ಸಾಕಷ್ಟು ಕುತೂಹಲವನ್ನ ಹುಟ್ಟುಹಾಕಿ ಸಾಕಷ್ಟು ಟ್ವಿಸ್ಟ್ ಅಂಡ್ ಟರ್ನಿಂಗ್ ಅನ್ನ ಕೊಡ್ತಾ ಇರುವಂತಹ ಧಾರಾವಾಹಿ ಇದಾಗಿದೆ. ಜೊತೆಗೆ ಕೌಟುಂಬಿಕ ಧಾರಾವಾಹಿ ಅಂತ ಕೂಡ ಈಗಾಗಲೇ ಹೆಸರನ್ನ ಪಡೆದಿದೆ. ಯಾಕಂತಂದ್ರೆ ಈ ಧಾರಾವಾಹಿಯನ್ನ ನೋಡೋರು ಸುಮಾರು ಜನ ಮಕ್ಕಳಿರಬಹುದು ಅಥವಾ ವಯಸ್ಸಾದವರು ಇರಬಹುದು ಅಥವಾ ಒಂದು ಯಂಗ್ ಏಜ್ ಎಲ್ಲರೂ ಕೂಡ ಈ ಧಾರಾವಾಹಿಯನ್ನ ನೋಡ್ತಾರೆ. ಬಿಕಾಸ್ ಎಲ್ರಿಗೂ ರಿಲೇಟೆಡ್ ಆಗಿರುವಂತಹ ಕಥೆಯನ್ನೇ ಹೇಳ್ತಿದ್ದಾರೆ. ಆದ್ರೆ ಆರಂಭದಲ್ಲಿ ಏನು ಈ ಧಾರಾವಾಹಿ ಹೆಸರನ್ನ ಮಾಡ್ತು, ಬರ್ತಾ 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 ಯಾಕೋ ಒಂದಷ್ಟು ನೆಗೆಟಿವ್ ಕಮೆಂಟ್ ಗಳನ್ನೇ ಪಡಿತಾ ಹೋಯ್ತು. ಅಂತಂದ್ರೆ ಒಂದಷ್ಟು ವಿವಾದಗಳು ಈ ಧಾರಾವಾಹಿಗೆ ಅಂಟುಕೊಳ್ತಾ ಹೋಯ್ತು. ಕಲಾವಿದರು ಚೇಂಜ್ ಆಗುವಂತದ್ದು ಇರಬಹುದು, ಕಲಾವಿದರಿಗೆ ಅನ್ಯಾಯ ಆಗ್ತಿದೆ ಅನ್ನೋದು. ಯಾಕಂದ್ರೆ ಕಲಾವಿದರ ಪಾತ್ರ ರೀಪ್ಲೇಸ್ ಆದಾಗ ಏನು ಈ ಮುಂಚೆ ಮಾಡ್ತಾ ಇದ್ರಲ್ಲ ಆ ಕಲಾವಿದರೇನೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈ ಧಾರಾವಾಹಿ ಬಗ್ಗೆ ಬೇಸರ ಹೊರಹಾಕಿರೋದು ಇದೆ. ಜೊತೆಗೆ ಕೇಳಿದಾಗ ಮಾಧ್ಯಮದವರು ಏನಾದ್ರು ಕೇಳಿದಾಗ್ಲೂ ಕೂಡ ಆ ಧಾರಾವಾಹಿಯಿಂದ ಆದಂತ ಅನ್ಯಾಯ ಏನು ಅನ್ನೋದನ್ನು ಕೂಡ ಹೇಳ್ಕೊಂಡ್ ಬಂದಿದ್ದಾರೆ. ಆದ್ರೆ ವಿಚಾರ ಈಗ ಅದಲ್ಲ. ಒಂದಷ್ಟು ವಿವಾದಗಳು ಇದ್ರೂ ಕೂಡ ಧಾರಾವಾಹಿ ಒಂದೊಳ್ಳೆ TRP ಯನ್ನ ಪಡೆದುಕೊಂಡು ಮುಂದೆ ನುಗ್ತಾ ಇದೆ. ಅದೇ ರೀತಿ ಒಂದಷ್ಟು ಕಥೆಗಳನ್ನ ಅಂದ್ರೆ ಉತ್ತಮವಾದ ಟರ್ನ್ ಅನ್ನ ಕೊಟ್ಕೊಳ್ತಾ ಧಾರಾವಾಹಿ ಎಲ್ಲರ ಮನಸ್ಸನ್ನ ಈಗ್ಲೂ ಕೂಡ ಗೆದ್ದಿದೆ. ಜೊತೆಗೆ ವ್ಯೂವರ್ಸ್ ನಾನು ತಮ್ಮ ಹತೋಟಿಗೆ ಇಟ್ಕೊಂಡಿದೆ ಅನ್ನೋದ್ರಲ್ಲಿ ತಪ್ಪಿಲ್ಲ. ಇವಾಗ ಇರುವಂತ ವಿಚಾರ ಏನು ಅಂತಂದ್ರೆ, ಈ ಧಾರಾವಾಹಿ ಎಪಿಸೋಡ್ಗಳನ್ನ ಸಿಕ್ಕಾಬಟ್ಟೆ ಮುಂದಾಲೋಚನೆ ಮಾಡ್ಕೊಂಡು ತುಂಬಾ ಮುಂದೆ ಹೋಗ್ಬಿಟ್ಟಿದೆ ಅನ್ನೋ ಅನುಮಾನ ಕಾಡ್ತಾ ಇದೆ. ಯಾಕಂದ್ರೆ ಅದಕ್ಕೆ ಒಂದಷ್ಟು ಕೆಲವೊಂದು ಎಕ್ಸಾಂಪಲ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಂಥದ್ದು. ಮೊದಲ ಎಕ್ಸಾಂಪಲ್ ಏನು ಅಂತಂದ್ರೆ, ಅಂದ್ರೆ ಈಗ ಅದಕ್ಕೂ ಮುಂಚೆ ಒಂದ್ ಸ್ವಲ್ಪ ಹೇಳೋದಾದ್ರೆ, ಕೆಲವೊಂದು ಧಾರಾವಾಹಿಗಳೇನು ಏನೇ ಎಡೆಕ್ಕಿದ್ರು ಕೂಡ ಎಪಿಸೋಡ್ಗಳನ್ನ ಒಂದು ವಾರ ಮ್ಯಾಕ್ಸಿಮಮ್ ಅಥವಾ 2-3 ದಿನಕ್ಕೆ ಆಗುವಂತಹ ಎಪಿಸೋಡ್ಗಳನ್ನ ಇಟ್ಕೊಳ್ಳುತ್ತೆ. ಕತೆ ಪ್ರೇಕ್ಷಕರು ಏನ್ ಬಯಸ್ತಾರೆ ಕಥೆಯನ್ನ, ಆ ರೀತಿ ಧಾರಾವಾಹಿಗಳು ಕಥೆಯನ್ನ ಚೇಂಜ್ ಮಾಡ್ತಾ ಆ ಪಾತ್ರಗಳಿಗೆ ತಕ್ಕಂತೆ ಕಥೆಯನ್ನ ಚೇಂಜ್ ಮಾಡ್ತಾ 1-2-3 ದಿನ ಎಪಿಸೋಡ್ ಅನ್ನಷ್ಟೇ ಬ್ಯಾಂಕಿಂಗ್ ಇಟ್ಕೊಳ್ತಾ ಹೋಗುತ್ತೆ. ಆದ್ರೆ ಲಕ್ಷ್ಮೀ ನಿವಾಸ ಧಾರಾವಾಹಿಯನ್ನ ನೋಡಿದ್ರೆ ಮೇ ಬಿ 1-2-3 ತಿಂಗಳು ಬ್ಯಾಂಕಿಂಗ್ ಅನ್ನ ಇಟ್ಕೊಂಡ್ಬಿಟ್ಟಿದೆ ಅನ್ನೋ ಅನುಮಾನ ಕಾಡುತ್ತೆ. ಇದಕ್ಕೆ ಕಾರಣ ಏನು ಅಂತಂದ್ರೆ, ಲಲಿತಾ ಪಾತ್ರ ಆಗಿರಬಹುದು, ನೀಲು ಪಾತ್ರ ಆಗಿರಬಹುದು. ಲಲಿತಾ ಪಾತ್ರ ಮಾಡಿರುವಂತಹ ವಿಜಯಲಕ್ಷ್ಮಿ ಅವರು ಕಳೆದ 15-20 ದಿನದ ಹಿಂದೆ, ಅಂದ್ರೆ 1 ತಿಂಗಳ ಹಿಂದೆನೆ ಒಂದು ಬೇಸರವನ್ನ ಹೊರ ಹಾಕಿದ್ರು. ನನ್ನನ್ನ ಧಾರಾವಾಹಿಯಿಂದ ತೆಗೆಯಲಾಗ್ತಾ ಇದೆ, ಕೊನೆ ಗಳಿಗೆಯಲ್ಲಿ ಕೂಡ ನನಗೆ ಗೊತ್ತಾಗ್ಲಿಲ್ಲ, ನನ್ನ ಎಪಿಸೋಡ್ ಅಂದ್ರೆ ನನ್ನ ಪಾತ್ರ ಅಂತ್ಯವಾಗಿದೆ, ನಾನು ಸೀರಿಯಲ್ ನ ಬಿಡ್ತಾ ಇದ್ದೀನಿ, ಧಾರಾವಾಹಿ ತಂಡದವರು ನನ್ಗೆ ಮೋಸ ಮಾಡಿದ್ರು, ನನ್ನನ್ನ ತೆಗೆಯುವಂತ ನಿರ್ಧಾರ ಈ ಮೊದ್ಲೇ ಇಡೀ ಧಾರಾವಾಹಿ ತಂಡಕ್ಕೆ ಗೊತ್ತಿದ್ರು ಕೂಡ ಎಲ್ಲೂ ಕೂಡ ಒಂದು ಸೂಕ್ಷ್ಮವಾದ ವಿಚಾರ ಕೂಡ ನನಗೆ ಬಿಟ್ಕೊಡ್ಲಿಲ್ಲ, ಎಲ್ರು ಕೂಡ ಮೋಸ ಮಾಡಿದ್ರು ಅನ್ನೋ ಬೇಸರವನ್ನ ಹೊರ ಹಾಕಿದ್ರು. ಅಂದ್ರೆ ಲಲಿತಾ ಪಾತ್ರದಲ್ಲಿ ಏನು ವಿಜಯಲಕ್ಷ್ಮಿ ಅವರು ನಟಿಸ್ತಾ ಇದ್ದಾರೆ ಆ ಪಾತ್ರದಿಂದ ಅವರು ಹೊರಗೆ ಬಂದಾಗಿದೆ. ಇದು ನಡೆದು ತುಂಬಾ ದಿನಗಳಾಗಿದೆ. ಆದ್ರೂ ಕೂಡ ಇಲ್ಲಿವರೆಗೂ ಕೂಡ ಲಲಿತಾ ಕ್ಯಾರೆಕ್ಟರ್ ಅಲ್ಲಿ ವಿಜಯಲಕ್ಷ್ಮಿ ಅವರೇ ಸೀರಿಯಲ್ ನಲ್ಲಿ ಮುಂದುವರಿತಾ ಇದ್ದಾರೆ. ಏನು ಅಂತ ಅಂದ್ರೆ, ಈಗ ಜಾನ್ವಿ ಅವರ ಸತ್ಯ ಗೊತ್ತಾಗಿದೆ. ಜೊತೆಗೆ ಅಣ್ಣ ತಂಗಿನ ಒಂದು ಮಾಡುವಂತಹ ಪ್ರಯತ್ನ ನಡೀತಾ ಇದೆ. ಸೊ ಹೀಗಾಗಿ ಇಲ್ಲಿಯವರೆಗೆ ಕೂಡ ಲಲಿತಾ ಕ್ಯಾರೆಕ್ಟರ್ ನ ವಿಜಯಲಕ್ಷ್ಮಿ ಅವರೇ ಮಾಡ್ಕೊಂಡು ಬಂದಿದ್ದಾರೆ. ಇದನ್ನ ನೋಡಿದಾಗ ಅನ್ಸಿದ್ದು, ವಿಜಯಲಕ್ಷ್ಮಿ ಹಾಕಿದ ಪೋಸ್ಟ್ ಯಾವತ್ತು, ಆ ಪೋಸ್ಟ್ ಅನ್ನು ನೋಡಿದಾಗ ಮೇ ಬಿ ಇನ್ನೊಂದ್ 2-3 ದಿನದಲ್ಲಿ ಅಥವಾ ಈ ವಾರದಲ್ಲಿ ಲಲಿತನ್ ಪಾತ್ರದ ಬೇರೆ ರೀಪ್ಲೇಸ್ ಆಗಬಹುದು ಅಂತ ಎಲ್ರು ಕೂಡ ನೋಡುವಂತಹ ವೀಕ್ಷಕರು ನಿರೀಕ್ಷೆ ಮಾಡಿದ್ರು. ಆದ್ರೆ ಇಲ್ಲಿ ಅದಾಗ್ಲೇ ಇಲ್ಲ. ಲಲಿತನ್ ಪಾತ್ರ ಈಗ್ಲೂ ಕೂಡ ವಿಜಯಲಕ್ಷ್ಮಿ ಅವರೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಈ ಪಾತ್ರದಲ್ಲಿ ಅಣ್ಣ ತಂಗಿನ ಮೀಟ್ ಮಾಡಿಸುವಂತದ್ರಲ್ಲಿ, ಆ ಕ್ಷಮೆ ಏನಾದ್ರು ಕೊಡಿಸುವಂತಹ ಸಂದರ್ಭದಲ್ಲಿ, ಅಥವಾ ಕುಟುಂಬದಲ್ಲಿ ಎಲ್ಲ ಸರಿ ಆಗ್ತಿದೆ ಅನ್ನೋ ಸಂದರ್ಭದಲ್ಲಿ ಏನಾದ್ರೂ ಟ್ವಿಸ್ಟ್ ಇದೆಯಾ, ಲಲಿತನ್ ಕ್ಯಾರೆಕ್ಟರ್ ಏನಾದ್ರು ಡೆತ್ ಆಗುತ್ತಾ, ಇದೆಲ್ಲ ಕೂಡ ಒಂದಷ್ಟು ಪ್ರಶ್ನೆಗಳು ಈ ಪಾತ್ರ ಮುಂದುವರೆದಾದ್ಮೇಲೆ ನಮಗೆ ಹುಟ್ಕೊಂಡಂತದ್ದು. ಇನ್ನು ನೀಲು ಯಾರಂತ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಯಾಕಂದ್ರೆ ಆ ಮನೆಯಲ್ಲಿ ಸೊಸೆಯಾಗಿ ನಾನೇ ಇರ್ಬೇಕು, ನನ್ನ ಅಧಿಕಾರವೇ ನಡಿಬೇಕು ಅಂತ ಆಸೆಯನ್ನ ಇಟ್ಕೊಂಡಿರುವಂತಹದ್ದು ನೀಲು. ಹೀಗಾಗಿಯೇ ಏನು ಭಾವನಾ ಮತ್ತೆ ಸಿದ್ದು ಅವರಿಬ್ರು ಸಂಬಂಧ ಕೂಡ ಹಾಳು ಮಾಡ್ತಾ ಇದ್ದಾರೆ. ದೊಡ್ಡ ಮಗನ ಸೊಸೆ ನೀಲು, ಚಿಕ್ಕ ಮಗ ಸೊಸೆ ಯಾವತ್ತೂ ಕೂಡ ಚೆನ್ನಾಗಿರ್ಬಾರ್ದು, ಅವರಿಬ್ರು ಸಂಸಾರನ ಹಾಳು ಮಾಡಿದ್ರೆ ನಾನು ಇಲ್ಲಿ ಅಧಿಕಾರ ಪಡಿಬಹುದು ಅನ್ನೋ ದುರಾಸೆ ಇರುವಂತಹ ನೀಲು. ಈಗ ಸಿದ್ದೇಗೌಡ್ರು ಮತ್ತೆ ಭಾವನಾ ಬೇರೆ ಕಡೆ ಸಂಸಾರ ಮಾಡ್ತಿದ್ರು ಕೂಡ ಅಲ್ಲಿ ಹೋಗಿ ಕೂಡ ಹುಳಿ ಹಿಂಡುವಂತ ಕೆಲಸವನ್ನ ನೀಲು ಮಾಡುವುದಕ್ಕೆ ಶುರು ಮಾಡಿದ್ದಾರೆ. ಇದೆಲ್ಲದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟರ್ ರಿವೀಲ್ ಆಯ್ತು. ಏನ್ ನೀಲು ಕ್ಯಾರೆಕ್ಟರ್ ಮಾಡ್ತಿರುವಂತಹ ಮಾನಸ ಅವರು ಒಂದು ಬ್ಯೂಟಿಫುಲ್ ಫೋಟೋಸ್ ಗಳನ್ನ ಹಂಚ್ಕೊಂಡಿದ್ದಾರೆ. ಅವರು ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ. ಆ ಖುಷಿಯ ಸಂಭ್ರಮವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಈಗ ಮೇ ಬಿ ಅಂದ್ರೆ ಈ 2026 ಅಲ್ಲಿ ಮಗು ಬರ್ತಾ ಇದೆ ಅನ್ನೋದನ್ನ ಅವರು ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು 1 ತಿಂಗಳು ಅಥವಾ ಒಂದು 15 ದಿನದಲ್ಲೂ ಮಗು ಬರಬಹುದು. ಇಷ್ಟೇ ತಿಂಗಳು ಅಂತ ಅಲ್ಲಿ ಮೆನ್ಷನ್ ಮಾಡಿರಲ್ಲ.
ಮಾಡಿಲ್ಲ ಕೂಡ. ಸೊ ಇನ್ನೊಂದು 15 ದಿನದಲ್ಲಿ ಮಗು ಬಂದ್ರೂ ಬರಬಹುದು. ಆದ್ರೆ ಅವರು ಪ್ರೆಗ್ನೆಂಟ್ ಆಗಿದ್ದಂತ ಅಂದ್ರೆ ಬೇಬಿ ಶವರ್ ಫೋಟೋಸ್ ಗಳನ್ನ ತಮ್ಮ ಗಂಡನ ಜೊತೆ ತೆಗೆಸ್ಕೊಂಡಂತಹ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಂತಿದ್ದಾರೆ. ಆ ಫೋಟೋಗಳನ್ನೆಲ್ಲ ನೋಡಿದ್ರೆ ಮೇ ಬಿ ಸೀರಿಯಲ್ ಇಂದ ಒಂದು 3-4 ತಿಂಗಳಿಂದ ಅಥವಾ 3 ತಿಂಗಳಿಂದ ಆದ್ರೂ ಅವರು ಬಿಟ್ಟಿದ್ದಾರೆ, ಗ್ಯಾಪ್ ತಗೊಂಡಿದ್ದಾರೆ, ಬ್ರೇಕ್ ತಗೊಂಡಿದ್ದಾರೆ ಅಂತ ಅನ್ಸೋದಕ್ಕೆ ಅನ್ಸುತ್ತೆ. ಇದೆಲ್ಲ ನೋಡಿದಾಗ ಅನ್ಸಿತ್ತು ಸೀರಿಯಲ್ ತುಂಬಾ ಫಾಸ್ಟ್ ಇದ್ದಾರೆ, ತುಂಬಾ ಮುಂದೆ ಯೋಚನೆ ಮಾಡ್ತಾರೆ. ಹೇಗಾಗಿನೇ ಅಂದ್ರೆ ಯಾರೇ ಕಲಾವಿದ್ರು ಕೂಡ ಹೆಚ್ಚಿನ ಬ್ರೇಕ್ ತಗೊಂಡ್ರು ಕೂಡ ಅವರಿಗೆ ಸಮಸ್ಯೆ ಆಗಲ್ಲ, ಅಷ್ಟು ಬ್ಯಾಂಕಿಂಗ್ ಎಪಿಸೋಡ್ಗಳನ್ನ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅನ್ನೋದು ಈ ಪೋಸ್ಟರ್ಸ್ ಗಳಿಂದಾನೇ ಗೊತ್ತಾಗ್ತಾ ಇದೆ. ನೋಡೋಣ ನೀಲು ಕ್ಯಾರೆಕ್ಟರ್ ಯಾವ ತರ ಕನ್ವರ್ಟ್ ಆಗುತ್ತೆ. ಯಾಕಂದ್ರೆ ಅವರು ಮಗು ನಿರೀಕ್ಷೆಯಲ್ಲಿದ್ದಾರೆ. ಫಸ್ಟ್ ಮಗು ಆದ್ಮೇಲೆ ತುಂಬಾ ಕಾಳಜಿಯನ್ನ ಆ ಕಡೆನೆ ಕೊಡ್ತಾರೆ. ಸಡನ್ ಸೀರಿಯಲ್ಗೆ ಮತ್ತೆ ವಾಪಸ್ ಬರೋದಕ್ಕಾಗಲ್ಲ. ಸೊ ನೀಲು ಕ್ಯಾರೆಕ್ಟರ್ ಏನಾದ್ರು ರಿಪ್ಲೇಸ್ ಆಗುತ್ತಾ ಅಥವಾ ಬೇರೆ ತರ ಟರ್ನ್ ಆಗುತ್ತಾ ಅಂತ ನೋಡ್ಬೇಕಾಗಿದೆ. ಆದ್ರೆ ಲಕ್ಷ್ಮೀ ನಿವಾಸ ಸೀರಿಯಲ್ ಏನೇ ವಿವಾದಗಳು ಅಂಟ್ಕೊಂಡಿದ್ರು ಕೂಡ ಇಷ್ಟೊಂದು ಬ್ಯಾಂಕಿಂಗ್ ಎಪಿಸೋಡ್ ಇಟ್ಕೊಂಡಿರೋದು ಒಂಥರ ವಿಶೇಷ, ಒಂಥರ ಗ್ರೇಟ್ ಅಂತಾನೆ ಅನ್ಸೋದಕ್ಕೆ ಶುರುವಾಗಿದೆ.